ಅಧಿವೇಶನ ನಡೀತಾ ಇರುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಸಹಕಾರಿ ಸಚಿವರಾದಂಥ ರಾಜಣ್ಣ ಅವರನ್ನು ಮುಖ್ಯಮಂತ್ರಿಗಳು ಯಾಕೆ ವಜಾ ಮಾಡಿದರು ಅನ್ನುವಂಥದ್ದನ್ನು ಸದನಕ್ಕೆ ಅವರು ಇವತ್ತು ಸ್ಪಷ್ಟ ಮಾಡಬೇಕಾಗಿದೆ. ಅವರು ಯಾವ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡಿದ್ರು, ಖಜಾನೆಯ ಯಾವ ಹಣವನ್ನು ದುರುಪಯೋಗ ಮಾಡಿದರು, ಅಥವಾ ನಿಮ್ಮ ವಿರುದ್ಧ ಏನಾದರೂ ಪಿತೂರಿ ಮಾಡಿದ್ರಾ, ಈ ಎಲ್ಲ ಸಂಗತಿಗಳನ್ನು ಸದನ ನಡೀತಾ ಇರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಸದನಕ್ಕೆ ಸ್ಪಷ್ಟಪಡಿಸಬೇಕಾಗಿದೆ. ಎರಡನೇದು, ಸ್ವತಃ ರಾಜಣ್ಣ ಅವರೇ ನಿನ್ನೆ ರಾತ್ರಿ ಹೇಳಿದ್ದಾರೆ, ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ, ಪಿತೂರಿ ನಡೆದಿದೆ ಅಂತ ಹೇಳಿದ್ದಾರೆ. ಒಬ್ಬ ಸಚಿವ ಸಂಪುಟದ ಸದಸ್ಯನನ್ನು ನೀವು ವಜಾ ಮಾಡಬೇಕಾದ್ರೆ ಯಾವ ಷಡ್ಯಂತ್ರಕ್ಕೆ ನೀವು ಒಳಗಾದ್ರಿ, ಇದರ ಹಿಂದೆ ಯಾವ ಪಿತೂರಿ ಇದೆ ಎನ್ನುವಂಥದ್ದು ಇವತ್ತು ಸದನಕ್ಕೆ ಗೊತ್ತಾಗಬೇಕಾಗಿದೆ, ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸದನದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಬಂದು ಈ ಸಂಗತಿಯನ್ನು ಸ್ಪಷ್ಟಪಡಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಸರ್, ಧರ್ಮಸ್ಥಳದ್ದು ಇವತ್ತೇನಾದ್ರು ಪ್ರಸ್ತಾಪ ಮಾಡ್ತೀರಾ? ಅಲ್ಲ, ನಾನೀಗಾಗಲೇ ಸಭಾಧ್ಯಕ್ಷರನ್ನ ಕೋರಿದ್ದೇನೆ, ಈ ವಿಷಯದ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ, ನೀವು ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ. ಸಭಾಧ್ಯಕ್ಷರು ಪೂರಕವಾಗಿ ಇದಕ್ಕೆ ಸ್ಪಂದನವನ್ನು ಕೊಟ್ಟಿದ್ದಾರೆ. ಇವತ್ತು ಅವಕಾಶ ಕೊಟ್ಟರೆ ಅದನ್ನು ನಾನು ಪ್ರಸ್ತಾಪವನ್ನು ಮಾಡ್ತೇನೆ. ಅಧಿವೇಶನ ನಡೀತಾ ಇರುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಸಹಕಾರಿ ಸಚಿವರಾದಂಥ ರಾಜಣ್ಣ ಅವರನ್ನು ಮುಖ್ಯಮಂತ್ರಿಗಳು ಯಾಕೆ ವಜಾ ಮಾಡಿದರು ಅನ್ನುವಂಥದ್ದನ್ನು ಸದನಕ್ಕೆ ಅವರು ಇವತ್ತು ಸ್ಪಷ್ಟ ಮಾಡಬೇಕಾಗಿದೆ. ಅವರು ಯಾವ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡಿದ್ರು, ಖಜಾನೆಯ ಯಾವ ಹಣವನ್ನು ದುರುಪಯೋಗ ಮಾಡಿದರು, ಅಥವಾ ನಿಮ್ಮ ವಿರುದ್ಧ ಏನಾದರೂ ಪಿತೂರಿ ಮಾಡಿದ್ರಾ, ಈ ಎಲ್ಲ ಸಂಗತಿಗಳನ್ನು ಸದನ ನಡೀತಾ ಇರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಸದನಕ್ಕೆ ಸ್ಪಷ್ಟಪಡಿಸಬೇಕಾಗಿದೆ. ಎರಡನೇದು, ಸ್ವತಃ ರಾಜಣ್ಣ ಅವರೇ ನಿನ್ನೆ ರಾತ್ರಿ ಹೇಳಿದ್ದಾರೆ, ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ, ಪಿತೂರಿ ನಡೆದಿದೆ ಅಂತ ಹೇಳಿದ್ದಾರೆ. ಒಬ್ಬ ಸಚಿವ ಸಂಪುಟದ ಸದಸ್ಯನನ್ನು ನೀವು ವಜಾ ಮಾಡಬೇಕಾದ್ರೆ ಯಾವ ಷಡ್ಯಂತ್ರಕ್ಕೆ ನೀವು ಒಳಗಾದ್ರಿ, ಇದರ ಹಿಂದೆ ಯಾವ ಪಿತೂರಿ ಇದೆ ಎನ್ನುವಂಥದ್ದು ಇವತ್ತು ಸದನಕ್ಕೆ ಗೊತ್ತಾಗಬೇಕಾಗಿದೆ, ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸದನದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಬಂದು ಈ ಸಂಗತಿಯನ್ನು ಸ್ಪಷ್ಟಪಡಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಸರ್, ಧರ್ಮಸ್ಥಳದ್ದು ಇವತ್ತೇನಾದ್ರು ಪ್ರಸ್ತಾಪ ಮಾಡ್ತೀರಾ? ಅಲ್ಲ, ನಾನೀಗಾಗಲೇ ಸಭಾಧ್ಯಕ್ಷರನ್ನ ಕೋರಿದ್ದೇನೆ, ಈ ವಿಷಯದ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ, ನೀವು ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ. ಸಭಾಧ್ಯಕ್ಷರು ಪೂರಕವಾಗಿ ಇದಕ್ಕೆ ಸ್ಪಂದನವನ್ನು ಕೊಟ್ಟಿದ್ದಾರೆ. ಇವತ್ತು ಅವಕಾಶ ಕೊಟ್ಟರೆ ಅದನ್ನು ನಾನು ಪ್ರಸ್ತಾಪವನ್ನು ಮಾಡ್ತೇನೆ. ಅಧಿವೇಶನ ನಡೀತಾ ಇರುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಸಹಕಾರಿ ಸಚಿವರಾದಂಥ ರಾಜಣ್ಣ ಅವರನ್ನು ಮುಖ್ಯಮಂತ್ರಿಗಳು ಯಾಕೆ ವಜಾ ಮಾಡಿದರು ಅನ್ನುವಂಥದ್ದನ್ನು ಸದನಕ್ಕೆ ಅವರು ಇವತ್ತು ಸ್ಪಷ್ಟ ಮಾಡಬೇಕಾಗಿದೆ. ಅವರು ಯಾವ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡಿದ್ರು, ಖಜಾನೆಯ ಯಾವ ಹಣವನ್ನು ದುರುಪಯೋಗ ಮಾಡಿದರು, ಅಥವಾ ನಿಮ್ಮ ವಿರುದ್ಧ ಏನಾದರೂ ಪಿತೂರಿ ಮಾಡಿದ್ರಾ, ಈ ಎಲ್ಲ ಸಂಗತಿಗಳನ್ನು ಸದನ ನಡೀತಾ ಇರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಸದನಕ್ಕೆ ಸ್ಪಷ್ಟಪಡಿಸಬೇಕಾಗಿದೆ. ಎರಡನೇದು, ಸ್ವತಃ ರಾಜಣ್ಣ ಅವರೇ ನಿನ್ನೆ ರಾತ್ರಿ ಹೇಳಿದ್ದಾರೆ, ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ, ಪಿತೂರಿ ನಡೆದಿದೆ ಅಂತ ಹೇಳಿದ್ದಾರೆ. ಒಬ್ಬ ಸಚಿವ ಸಂಪುಟದ ಸದಸ್ಯನನ್ನು ನೀವು ವಜಾ ಮಾಡಬೇಕಾದ್ರೆ ಯಾವ ಷಡ್ಯಂತ್ರಕ್ಕೆ ನೀವು ಒಳಗಾದ್ರಿ, ಇದರ ಹಿಂದೆ ಯಾವ ಪಿತೂರಿ ಇದೆ ಎನ್ನುವಂಥದ್ದು ಇವತ್ತು ಸದನಕ್ಕೆ ಗೊತ್ತಾಗಬೇಕಾಗಿದೆ, ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸದನದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಬಂದು ಈ ಸಂಗತಿಯನ್ನು ಸ್ಪಷ್ಟಪಡಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಸರ್, ಧರ್ಮಸ್ಥಳದ್ದು ಇವತ್ತೇನಾದ್ರು ಪ್ರಸ್ತಾಪ ಮಾಡ್ತೀರಾ? ಅಲ್ಲ, ನಾನೀಗಾಗಲೇ ಸಭಾಧ್ಯಕ್ಷರನ್ನ ಕೋರಿದ್ದೇನೆ, ಈ ವಿಷಯದ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ, ನೀವು ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ. ಸಭಾಧ್ಯಕ್ಷರು ಪೂರಕವಾಗಿ ಇದಕ್ಕೆ ಸ್ಪಂದನವನ್ನು ಕೊಟ್ಟಿದ್ದಾರೆ. ಇವತ್ತು ಅವಕಾಶ ಕೊಟ್ಟರೆ ಅದನ್ನು ನಾನು ಪ್ರಸ್ತಾಪವನ್ನು ಮಾಡ್ತೇನೆ. ಅಧಿವೇಶನ ನಡೀತಾ ಇರುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಸಹಕಾರಿ ಸಚಿವರಾದಂಥ ರಾಜಣ್ಣ ಅವರನ್ನು ಮುಖ್ಯಮಂತ್ರಿಗಳು ಯಾಕೆ ವಜಾ ಮಾಡಿದರು ಅನ್ನುವಂಥದ್ದನ್ನು ಸದನಕ್ಕೆ ಅವರು ಇವತ್ತು ಸ್ಪಷ್ಟ ಮಾಡಬೇಕಾಗಿದೆ. ಅವರು ಯಾವ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡಿದ್ರು, ಖಜಾನೆಯ ಯಾವ ಹಣವನ್ನು ದುರುಪಯೋಗ ಮಾಡಿದರು, ಅಥವಾ ನಿಮ್ಮ ವಿರುದ್ಧ ಏನಾದರೂ ಪಿತೂರಿ ಮಾಡಿದ್ರಾ, ಈ ಎಲ್ಲ ಸಂಗತಿಗಳನ್ನು ಸದನ ನಡೀತಾ ಇರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಸದನಕ್ಕೆ ಸ್ಪಷ್ಟಪಡಿಸಬೇಕಾಗಿದೆ. ಎರಡನೇದು, ಸ್ವತಃ ರಾಜಣ್ಣ ಅವರೇ ನಿನ್ನೆ ರಾತ್ರಿ ಹೇಳಿದ್ದಾರೆ, ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ, ಪಿತೂರಿ ನಡೆದಿದೆ ಅಂತ ಹೇಳಿದ್ದಾರೆ. ಒಬ್ಬ ಸಚಿವ ಸಂಪುಟದ ಸದಸ್ಯನನ್ನು ನೀವು ವಜಾ ಮಾಡಬೇಕಾದ್ರೆ ಯಾವ ಷಡ್ಯಂತ್ರಕ್ಕೆ ನೀವು ಒಳಗಾದ್ರಿ, ಇದರ ಹಿಂದೆ ಯಾವ ಪಿತೂರಿ ಇದೆ ಎನ್ನುವಂಥದ್ದು ಇವತ್ತು ಸದನಕ್ಕೆ ಗೊತ್ತಾಗಬೇಕಾಗಿದೆ, ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸದನದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಬಂದು ಈ ಸಂಗತಿಯನ್ನು ಸ್ಪಷ್ಟಪಡಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಸರ್, ಧರ್ಮಸ್ಥಳದ್ದು ಇವತ್ತೇನಾದ್ರು ಪ್ರಸ್ತಾಪ ಮಾಡ್ತೀರಾ? ಅಲ್ಲ, ನಾನೀಗಾಗಲೇ ಸಭಾಧ್ಯಕ್ಷರನ್ನ ಕೋರಿದ್ದೇನೆ, ಈ ವಿಷಯದ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ, ನೀವು ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ.
ಸಭಾಧ್ಯಕ್ಷರು ಪೂರಕವಾಗಿ ಇದಕ್ಕೆ ಸ್ಪಂದನವನ್ನು ಕೊಟ್ಟಿದ್ದಾರೆ. ಇವತ್ತು ಅವಕಾಶ ಕೊಟ್ಟರೆ ಅದನ್ನು ನಾನು ಪ್ರಸ್ತಾಪವನ್ನು ಮಾಡ್ತೇನೆ. ಅಧಿವೇಶನ ನಡೀತಾ ಇರುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಸಹಕಾರಿ ಸಚಿವರಾದಂಥ ರಾಜಣ್ಣ ಅವರನ್ನು ಮುಖ್ಯಮಂತ್ರಿಗಳು ಯಾಕೆ ವಜಾ ಮಾಡಿದರು ಅನ್ನುವಂಥದ್ದನ್ನು ಸದನಕ್ಕೆ ಅವರು ಇವತ್ತು ಸ್ಪಷ್ಟ ಮಾಡಬೇಕಾಗಿದೆ. ಅವರು ಯಾವ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡಿದ್ರು, ಖಜಾನೆಯ ಯಾವ ಹಣವನ್ನು ದುರುಪಯೋಗ ಮಾಡಿದರು, ಅಥವಾ ನಿಮ್ಮ ವಿರುದ್ಧ ಏನಾದರೂ ಪಿತೂರಿ ಮಾಡಿದ್ರಾ, ಈ ಎಲ್ಲ ಸಂಗತಿಗಳನ್ನು ಸದನ ನಡೀತಾ ಇರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಸದನಕ್ಕೆ ಸ್ಪಷ್ಟಪಡಿಸಬೇಕಾಗಿದೆ. ಎರಡನೇದು, ಸ್ವತಃ ರಾಜಣ್ಣ ಅವರೇ ನಿನ್ನೆ ರಾತ್ರಿ ಹೇಳಿದ್ದಾರೆ, ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ, ಪಿತೂರಿ ನಡೆದಿದೆ ಅಂತ ಹೇಳಿದ್ದಾರೆ. ಒಬ್ಬ ಸಚಿವ ಸಂಪುಟದ ಸದಸ್ಯನನ್ನು ನೀವು ವಜಾ ಮಾಡಬೇಕಾದ್ರೆ ಯಾವ ಷಡ್ಯಂತ್ರಕ್ಕೆ ನೀವು ಒಳಗಾದ್ರಿ, ಇದರ ಹಿಂದೆ ಯಾವ ಪಿತೂರಿ ಇದೆ ಎನ್ನುವಂಥದ್ದು ಇವತ್ತು ಸದನಕ್ಕೆ ಗೊತ್ತಾಗಬೇಕಾಗಿದೆ, ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸದನದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಬಂದು ಈ ಸಂಗತಿಯನ್ನು ಸ್ಪಷ್ಟಪಡಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಸರ್, ಧರ್ಮಸ್ಥಳದ್ದು ಇವತ್ತೇನಾದ್ರು ಪ್ರಸ್ತಾಪ ಮಾಡ್ತೀರಾ? ಅಲ್ಲ, ನಾನೀಗಾಗಲೇ ಸಭಾಧ್ಯಕ್ಷರನ್ನು ಕೋರಿದ್ದೇನೆ, ಈ ವಿಷಯದ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ, ನೀವು ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ. ಸಭಾಧ್ಯಕ್ಷರು ಪೂರಕವಾಗಿ ಇದಕ್ಕೆ ಸ್ಪಂದನವನ್ನು ಕೊಟ್ಟಿದ್ದಾರೆ. ಇವತ್ತು ಅವಕಾಶ ಕೊಟ್ಟರೆ ಅದನ್ನು ನಾನು ಪ್ರಸ್ತಾಪವನ್ನು ಮಾಡ್ತೇನೆ. ಅಧಿವೇಶನ ನಡೀತಾ ಇರುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಸಹಕಾರಿ ಸಚಿವರಾದಂಥ ರಾಜಣ್ಣ ಅವರನ್ನು ಮುಖ್ಯಮಂತ್ರಿಗಳು ಯಾಕೆ ವಜಾ ಮಾಡಿದರು ಅನ್ನುವಂಥದ್ದನ್ನು ಸದನಕ್ಕೆ ಅವರು ಇವತ್ತು ಸ್ಪಷ್ಟ ಮಾಡಬೇಕಾಗಿದೆ. ಅವರು ಯಾವ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡಿದ್ರು, ಖಜಾನೆಯ ಯಾವ ಹಣವನ್ನು ದುರುಪಯೋಗ ಮಾಡಿದರು, ಅಥವಾ ನಿಮ್ಮ ವಿರುದ್ಧ ಏನಾದರೂ ಪಿತೂರಿ ಮಾಡಿದ್ರಾ, ಈ ಎಲ್ಲ ಸಂಗತಿಗಳನ್ನು ಸದನ ನಡೀತಾ ಇರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಸದನಕ್ಕೆ ಸ್ಪಷ್ಟಪಡಿಸಬೇಕಾಗಿದೆ. ಎರಡನೇದು, ಸ್ವತಃ ರಾಜಣ್ಣ ಅವರೇ ನಿನ್ನೆ ರಾತ್ರಿ ಹೇಳಿದ್ದಾರೆ, ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ, ಪಿತೂರಿ ನಡೆದಿದೆ ಅಂತ ಹೇಳಿದ್ದಾರೆ. ಒಬ್ಬ ಸಚಿವ ಸಂಪುಟದ ಸದಸ್ಯನನ್ನು ನೀವು ವಜಾ ಮಾಡಬೇಕಾದ್ರೆ ಯಾವ ಷಡ್ಯಂತ್ರಕ್ಕೆ ನೀವು ಒಳಗಾದ್ರಿ, ಇದರ ಹಿಂದೆ ಯಾವ ಪಿತೂರಿ ಇದೆ ಎನ್ನುವಂಥದ್ದು ಇವತ್ತು ಸದನಕ್ಕೆ ಗೊತ್ತಾಗಬೇಕಾಗಿದೆ, ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸದನದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಬಂದು ಈ ಸಂಗತಿಯನ್ನು ಸ್ಪಷ್ಟಪಡಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಸರ್, ಧರ್ಮಸ್ಥಳದ್ದು ಇವತ್ತೇನಾದ್ರು ಪ್ರಸ್ತಾಪ ಮಾಡ್ತೀರಾ? ಅಲ್ಲ, ನಾನೀಗಾಗಲೇ ಸಭಾಧ್ಯಕ್ಷರನ್ನು ಕೋರಿದ್ದೇನೆ, ಈ ವಿಷಯದ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ, ನೀವು ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ. ಸಭಾಧ್ಯಕ್ಷರು ಪೂರಕವಾಗಿ ಇದಕ್ಕೆ ಸ್ಪಂದನವನ್ನು ಕೊಟ್ಟಿದ್ದಾರೆ. ಇವತ್ತು ಅವಕಾಶ ಕೊಟ್ಟರೆ ಅದನ್ನು ನಾನು ಪ್ರಸ್ತಾಪವನ್ನು ಮಾಡ್ತೇನೆ. ಅಧಿವೇಶನ ನಡೀತಾ ಇರುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಸಹಕಾರಿ ಸಚಿವರಾದಂಥ ರಾಜಣ್ಣ ಅವರನ್ನು ಮುಖ್ಯಮಂತ್ರಿಗಳು ಯಾಕೆ ವಜಾ ಮಾಡಿದರು ಅನ್ನುವಂಥದ್ದನ್ನು ಸದನಕ್ಕೆ ಅವರು ಇವತ್ತು ಸ್ಪಷ್ಟ ಮಾಡಬೇಕಾಗಿದೆ. ಅವರು ಯಾವ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡಿದ್ರು, ಖಜಾನೆಯ ಯಾವ ಹಣವನ್ನು ದುರುಪಯೋಗ ಮಾಡಿದರು, ಅಥವಾ ನಿಮ್ಮ ವಿರುದ್ಧ ಏನಾದರೂ ಪಿತೂರಿ ಮಾಡಿದ್ರಾ, ಈ ಎಲ್ಲ ಸಂಗತಿಗಳನ್ನು ಸದನ ನಡೀತಾ ಇರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಸದನಕ್ಕೆ ಸ್ಪಷ್ಟಪಡಿಸಬೇಕಾಗಿದೆ. ಎರಡನೇದು, ಸ್ವತಃ ರಾಜಣ್ಣ ಅವರೇ ನಿನ್ನೆ ರಾತ್ರಿ ಹೇಳಿದ್ದಾರೆ, ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ, ಪಿತೂರಿ ನಡೆದಿದೆ ಅಂತ ಹೇಳಿದ್ದಾರೆ. ಒಬ್ಬ ಸಚಿವ ಸಂಪುಟದ ಸದಸ್ಯನನ್ನು ನೀವು ವಜಾ ಮಾಡಬೇಕಾದ್ರೆ ಯಾವ ಷಡ್ಯಂತ್ರಕ್ಕೆ ನೀವು ಒಳಗಾದ್ರಿ, ಇದರ ಹಿಂದೆ ಯಾವ ಪಿತೂರಿ ಇದೆ ಎನ್ನುವಂಥದ್ದು ಇವತ್ತು ಸದನಕ್ಕೆ ಗೊತ್ತಾಗಬೇಕಾಗಿದೆ, ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸದನದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಬಂದು ಈ ಸಂಗತಿಯನ್ನು ಸ್ಪಷ್ಟಪಡಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಸರ್, ಧರ್ಮಸ್ಥಳದ್ದು ಇವತ್ತೇನಾದ್ರು ಪ್ರಸ್ತಾಪ ಮಾಡ್ತೀರಾ? ಅಲ್ಲ, ನಾನೀಗಾಗಲೇ ಸಭಾಧ್ಯಕ್ಷರನ್ನು ಕೋರಿದ್ದೇನೆ, ಈ ವಿಷಯದ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ, ನೀವು ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ. ಸಭಾಧ್ಯಕ್ಷರು ಪೂರಕವಾಗಿ ಇದಕ್ಕೆ ಸ್ಪಂದನವನ್ನು ಕೊಟ್ಟಿದ್ದಾರೆ. ಇವತ್ತು ಅವಕಾಶ ಕೊಟ್ಟರೆ ಅದನ್ನು ನಾನು ಪ್ರಸ್ತಾಪವನ್ನು ಮಾಡ್ತೇನೆ.